ಪಾಂಡವರು ಎಲ್ಲ ರಾಜರ ಬಳಿಯೂ ದೂತರನ್ನು ಕಳಿಸಿ ನಡೆಯಬಹುದಾದ ಯುದ್ಧಕ್ಕೆ ಸಹಾಯ ಕೇಳಿದನು. ಕೆಲವರು ದುರ್ಯೋಧನನ ಕಡೆ ಮತ್ತು ಕೆಲವರು ಪಾಂಡವರ ಕಡೆ ಬರಲು ಒಪ್ಪಿದರು. ಕೌರವರು ಶ್ರೀಕೃಷ್ಣನ ಕಡೆ ಹೋಗಲಿಲ್ಲವೇ? ಶ್ರೀಕೃಷ್ಣ ದುರ್ಯೋಧನನಿಗೆ ಆಗ ಸಹಾಯವನ್ನು ಮಾಡಲಿಲ್ಲವೇ? ಶ್ರೀಕೃಷ್ಣನ ವರ್ತನೆಯೇ ವಿಚಿತ್ರ. ಅದನ್ನು ಹೇಳುವೆ ಕೇಳು. भली 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 रहा भाड़ी साहोरे बाहुबली भली 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 रहा भाड़ी साहोरे बाहुबली के हाथनी के पत्ताली पत्ताली गगनानी जय पत्ताली गगनाने छत्र पत्ताली ದ್ವಾರಕ ದೂರವಿದೆ, ಅದಕ್ಕಾಗಿ ಬೆಳಗ್ಗೆ ಬೇಗ ಹೊರಟೆ. ಶ್ರೀಕೃಷ್ಣ ಅಂದು ಸಭೆಯಲ್ಲಿ ಏನೆಂದ? ಆಳಿನ ಮೂಲಕ ಹೇಳಿ ಕಳುಹಿಸಿದರೆ ಸಾಕು ಎಂದ. ಆಳು ಎಂದರೆ ಕೆಲಸದವನು, ನನ್ನ ಭಾವನಾದ, ಸ್ನೇಹಿತನಾದ, ಹೆಚ್ಚೇನು ನಮ್ಮೆಲ್ಲರ ಸಂರಕ್ಷಕನಾದ ಶ್ರೀಕೃಷ್ಣನನ್ನು ಕರೆಯಲು ಸಾಮಾನ್ಯ ಆಳನ್ನು ಕಳುಹಿಸುವುದೇ? ಇಲ್ಲ, ಸಾಧ್ಯವಿಲ್ಲ. ಅದಕ್ಕಾಗಿ ನಾನೇ ಹೊರಟೆ. ಶ್ರೀಕೃಷ್ಣ ಶ್ರೀಕೃಷ್ಣ. ದ್ವಾರಕ ದೂರವಿದೆ, ಅದಕ್ಕಾಗಿ ಬೆಳಗ್ಗೆ ಬೇಗ ಹೊರಟೆ. ಕೃಷ್ಣ ಏನೆಂದನಂತೆ? ಆಳಿನ ಮೂಲಕ ಹೇಳಿ ಕಳಿಸಿದರೆ ಸಾಕಂತೆ, ಬರುತ್ತಾನಂತೆ. ಆ ಕೃಷ್ಣನನ್ನು ಕರೆಯಲು ಸಾಮಾನ್ಯ ಕೂಲಿ ಆಳನ್ನು ಕಳಿಸಿದರೆ ನನ್ನ ಕೆಲಸ ಕೆಡುವುದಲ್ಲವೇ? ಅದಕ್ಕಾಗಿ ಈ ಆಳೆ ಹೊರಟಿದೆ. ಹೇಗಿದೆ ಆಳು? ಯಾರವನು? ಅರ್ಜುನನೇ. ಅಂದರೆ ಅವನೂ ದ್ವಾರಕೆಯ ಕಡೆಗೆ ಹೊರಟಿದ್ದಾನೆ. ಏನು ಮಾಡುವುದು? ನನ್ನ ಕೆಲಸ ಕೆಟ್ಟಿತೆ? ಅಯ್ಯೋ ಇಲ್ಲ, ನಾನೇ ಮೊದಲು ಹೋಗುವೆ. ಅರ್ಜುನ ಬರುವ ಮೊದಲೇ ಕೃಷ್ಣನನ್ನು ಕಾಣುವೆ. ಯಾರು? ದುರ್ಯೋಧನನೇ? ಅಬ್ಬಬ್ಬ, ಏನು ವೇಗ, ಏನು ಉದ್ವೇಗ! ಶ್ರೀಕೃಷ್ಣ ಶ್ರೀಕೃಷ್ಣ. ಮನುಷ್ಯ ನಟಿಸುವುದೇ ಹೆಚ್ಚು, ತನ್ನನ್ನು ತಾನು ಇರುವಂತೆಯೇ ತೋರಿಸಿಕೊಳ್ಳುವವರು ಬಹಳ ಕಡಿಮೆ. ಇವರನ್ನು ಪರೀಕ್ಷಿಸೋಣ.
ಎಲ್ಲರಿಗೂ ಸಮ, ಎಲ್ಲರಿಗೂ ಪ್ರಿಯ, ಎಲ್ಲರಿಗೂ ಸ್ನೇಹಿತ. ಕನ್ನಡಿ ಇದ್ದಂತೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರವರಿಗೆ ಫಲ ಲಭಿಸಲಿ. ನಾನೀಗ ನಿದ್ರಿಸುವಂತೆ ನಟಿಸುತ್ತೇನೆ. ಇಬ್ಬರೂ ಬರಲಿ, ಅವರ ವರ್ತನೆಯನ್ನು ಗಮನಿಸೋಣ. ಅಂತೂ ನಾನೇ ಮೊದಲು ಬಂದೆ. ಏನಿದು, ಕೃಷ್ಣ ನಿದ್ರಿಸುತ್ತಿದ್ದಾನೆ? ಎಬ್ಬಿಸಲೇ ಬೇಡ, ಕಾಯೋಣ. ಎಷ್ಟು ಹೊತ್ತು? ಬೇಗ ಏಳಬಾರದೇ ಈತ? ಈ ಆಸನದಲ್ಲಿ ಕೂರುತ್ತೇನೆ. ಬೇಡ, ನಾನು ಕೆಳಗೆ ಕೂತರೆ ಕೃಷ್ಣ ಖುಷಿಯಾದಾನು, ನನ್ನ ಕಡೆಗೆ ಬಂದಾನು. ನಾನು ಕೆಳಗೆ ಕೂರುವೆನು. ಇಲ್ಲ, ಆಸನಗಳು ಖಾಲಿವೆ. ಅರ್ಜುನ ಬಂದು ಮೇಲೆ ಕುಳಿತರೆ, ಆಗ ನಾನು ಕೆಳಗೆ ಕೂತಿದ್ದರೆ ನನ್ನ ಮರ್ಯಾದೆಯ ಗತಿ ಏನು? ಈ ಆಸನದಲ್ಲಿ ಕೂರುತ್ತೇನೆ. ಇಲ್ಲ, ನಾನು ಕೃಷ್ಣನ ಕಾಲ ಕೆಳಗೆ ಕೂತರೆ ನನಗೆ ಅವಮಾನವಲ್ಲವೇ? ನಾನೇ ಮೊದಲು ಅಲ್ಲಿ ಕೂತು ಬಿಟ್ಟರೆ ಅರ್ಜುನನಿಗೆ ಕಾಲ ಬುಡವೇ ಗತಿ. ಹ ಹ ಹ ಹ ಹ. ನಾನೂ ಬಂದೆ. ಏನಿದು, ಕೃಷ್ಣ ನಿದ್ರಿಸುತ್ತಿದ್ದಾನೆ. ಆಗಲಿ, ಕಾಯೋಣ. ಕರುಣಾಕರ, ನೀನಲ್ಲವೇ? ನಿನ್ನೆದುರಿಗೆ ನಾನು ಕೂರಲಾರೆ. ನಾನು ನಿಂತೇ ಇರುತ್ತೇನೆ. ವೀರರು ವೀರರಂತಿರಬೇಕು, ಭಕ್ತರಂತಲ್ಲ. ನಾನು ನನ್ನ ತನವನ್ನು ಬಿಟ್ಟು ಕೊಡಬಾರದು. ವೀರನಾದ ಮಾತ್ರಕ್ಕೆ ಗರ್ವಿಯಾಗಬಾರದು. ಬಂಧುಗಳ ಎದುರಿಗೆ, ಸ್ನೇಹಿತರ ಎದುರಿಗೆ, ಸಂರಕ್ಷಕರ ಎದುರಿಗೆ ಜಂಭಬೇಕೆ? ನನ್ನ ವಿನಯವೇ ನನಗೆ ಭೂಷಣ. ಓ ಪಾರ್ಥ, ಸ್ವಾಗತ ನಿನಗೆ. ಯಾವಾಗ ಬಂದದ್ದು? ಕ್ಷೇಮವೇ? ಬರುವ ಸುಳಿವನ್ನು ನೀಡದೆ ಬರುವ ಕಾರಣವೇನು? ಏನೂ ತೊಂದರೆ ಇಲ್ಲ ತಾನೇ? ಮುರಾರಿ, ಸರ್ವರೂ ಕ್ಷೇಮ. ನಿನ್ನ ಕರುಣೆಯ ವಜರ ಪಂಜರದ ರಕ್ಷೆಯಲ್ಲಿರುವ ನಮಗೆ ಯಾವ ಅಪಾಯವೂ ಇಲ್ಲ. ಕೃಷ್ಣ ಪರಮಾತ್ಮ, ನಾನೂ ಬಂದಿದ್ದೇನೆ. ನನ್ನನ್ನು ಸ್ವಲ್ಪ ಗಮನಿಸಿ. ಅಷ್ಟೇ ಅಲ್ಲ, ನಾನೇ ಮೊದಲು ಬಂದಿದ್ದು. ಬೇಕಾದರೆ ಅರ್ಜುನನನ್ನು ಕೇಳಿ. ಓ ದುರ್ಯೋಧನ, ಇದೇನು ದಿಢೀರ್ ಆಗಮನ? ನಿನಗೂ ಸ್ವಾಗತ ದುರ್ಯೋಧನ. ಇಬ್ಬರು ಏಕಕಾಲಕ್ಕೆ ಬಂದಿದ್ದೀರಿ. ನಿಮ್ಮಿಬ್ಬರ ಮಧ್ಯೆ ಸೌಹಾರ್ದ ಏರ್ಪಟ್ಟಿತ್ತೆ? ಆಗಿದ್ದರೆ ತುಂಬಾ ಸಂತೋಷ. ಸೌಹಾರ್ದವೇ? ಅದು ಪಾಂಡವರೊಂದಿಗೆ ಎಂದೆಂದಿಗೂ ಸಾಧ್ಯವಿಲ್ಲ. ಕೆಲವೇ ದಿನಗಳಲ್ಲಿ ಯುದ್ಧ ನಡೆಯಲಿ. ನಾನು ನಿನ್ನ ಸಹಾಯ ಕೇಳಲು ಬಂದೆ. ನಿನ್ನ ಅಭಿಪ್ರಾಯವೇನು ಕೃಷ್ಣ? ನಿನ್ನ ಸಹಾಯ ಬಯಸಿರುವ ನನಗೆ ನಿನ್ನಿಂದ ಯಾವ ಭರವಸೆ ಸಿಗಬಹುದು? ಹೌದು ಕೃಷ್ಣ, ನಮ್ಮ ಕೋರಿಕೆಯೂ ಅದೇ. ನಮಗೆ ನಿಮ್ಮ ಸಹಾಯ ಬೇಕು ಪ್ರಭು. ಎಲ್ಲ ಪಾಂಡವರ ಪ್ರಾರ್ಥನೆಯೂ ಅದೇ. ನನ್ನನ್ನು ಎಲ್ಲರೂ ಸಮ, ಪ್ರಿಯ, ಸುಹೃತ್ ಎನ್ನುತ್ತಾರೆ. ನಾನು ನಿಮ್ಮಿಬ್ಬರಿಗೆ ಸಮಾನ ಸಹಾಯ ಮಾಡಲು ಸಿದ್ಧನಿದ್ದೇನೆ. ನಾನು ನನ್ನ ಬಲವನ್ನು 2 ಭಾಗವಾಗಿ ಹಂಚುತ್ತೇನೆ. ನೀವು ನಿಮ್ಮ ಇಷ್ಟದಂತೆ ಆರಿಸಿಕೊಳ್ಳಿ. ಮೊದಲನೆಯದು ನಾನು. ಆದರೆ ನಾನು ಯಾವುದೇ ಆಯುಧ ಹಿಡಿಯುವುದಿಲ್ಲ, ಕೇವಲ ಜೊತೆಗೆ ಇರಬಲ್ಲೆ. ಎರಡನೆಯದು
10 ಲಕ್ಷ ಮಂದಿ ಪರಮಶೂರರಾದ ನನ್ನ ಮಕ್ಕಳ ಸೈನ್ಯವಿದೆ. ಅವರು ಯುದ್ಧ ಮಾಡುತ್ತಾರೆ. ಹೀಗ ಹೇಳಿ, ನಾನು ಬೇಕೋ ನನ್ನ ಸೈನ್ಯ ಬೇಕೋ? ಆಯ್ಕೆ ನಿಮ್ಮದು. ಶ್ರೀಕೃಷ್ಣ, ನಮಗೆ. ನಿಲ್ಲು, ಮೊದಲು ಬಂದವನು ನಾನು. ಆಯ್ಕೆಯ ಮೊದಲ ಅವಕಾಶವೂ ನನ್ನದು. ನಾನು ನಿನಗಿಂತ ವಯಸ್ಸಿನಲ್ಲಿ ಚಿಕ್ಕವನು. ಮೊದಲ ಅವಕಾಶ ನನಗಿರಲಿ. ವಾದ ಬೇಡ. ಮೊದಲು ಬಂದದ್ದು ದುರ್ಯೋಧನನೇ ಇರಬಹುದು. ಆದರೆ ನನಗೆ ಮೊದಲು ಕಂಡದ್ದು ಪಾರ್ಥ. ಇವನು ಚಿಕ್ಕವನಲ್ಲವೇ? ಶ್ರೀಕೃಷ್ಣ, ನೀನಿಲ್ಲದೆ ಸೈನ್ಯ ಎಷ್ಟು ದೊಡ್ಡದಿದ್ದರೇನು? ನಮಗೆ ಬೇಡ, ನಮಗೆ ನೀನೇ ಬೇಕು ಪ್ರಭು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ? ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ? ಹುರ್ರ, ನನ್ನ ಇಷ್ಟ ನೆರವೇರಿತು. 10 ಲಕ್ಷ ಶೂರರ ಪಡೆ ನನ್ನ ಕಡೆ. ಬಲ, ನನ್ನ ಅದೃಷ್ಟಕ್ಕೆ ಕೊನೆಯೇ ಇಲ್ಲ. ಕೃಷ್ಣ, ತುಂಬಾ ಸಂತೋಷ. ಕೊಟ್ಟ ಮಾತು ತಪ್ಪಬೇಡ. ನಿರಾಯುಧನಾದ ನಿನ್ನನ್ನು ಕಟ್ಟಿಕೊಂಡು ನನಗೇನು ಲಾಭ? ನನಗೆ ನಿನ್ನ ಸೈನ್ಯ ಬೇಕು. ಇದರ ಮೇಲೆ ನಿಮ್ಮಣ್ಣ ಬಲರಾಮ ನನ್ನ ಕಡೆ ಗೊತ್ತೇ. ಆತನನ್ನು ಕಂಡು ಆತನನ್ನು ನನ್ನ ಪಕ್ಷಕ್ಕೆ ಕರೆಯುತ್ತೇನೆ. ಅರ್ಜುನ, ಏಕೆ? ಏನಾಯಿತು? ನಿನ್ನ ಬುದ್ಧಿಗೆ ಮಂಕು ಕವಿಯಿತೆ? 10 ಲಕ್ಷ ಶೂರರನ್ನು ಪಡೆಯುವ ಅವಕಾಶ ಕೈಯಾರೆ ಬಿಟ್ಟುಕೊಟ್ಟೆಯಲ್ಲ. ಇದು ನಿನ್ನ ದಡ್ಡತನ ಅಲ್ಲವೇ? ಚಕ್ರ ಹಿಡಿಯದ, ಯುದ್ಧ ಮಾಡದ ನನ್ನಿಂದ ಏನು ಪ್ರಯೋಜನ ನಿನಗೆ? ಯಾಕೆ ನನ್ನನ್ನು ಆರಿಸಿಕೊಂಡೆ? ಸರ್ವ ಪ್ರಹರಣಾಯುಧನಾದ ಶ್ರೀಕೃಷ್ಣನೇ, ನಮಗೆ ನೀವು ಬೇಕು. ನಿಮ್ಮ ಸೈನ್ಯಕ್ಕಿಂತ, ಈ ರಾಜ್ಯ ಭೋಗಕ್ಕಿಂತ, ಗೆಲುವಿಗಿಂತ ನಿನ್ನ ಪ್ರೀತಿ ಆತ್ಮೀಯತೆ ನಮಗೆ ಬೇಕು ಪ್ರಭು. ರಾಜ್ಯ ವೈಭವಗಳು ಇಂದು ಇರಬಹುದು, ನಾಳೆ ಹೋಗಬಹುದು. ಇಂದು ಸೋತವರು ನಾಳೆ ಗೆಲ್ಲಬಹುದು. ಕಾಲದ ಪ್ರವಾಹದ ಸುಳಿಯನ್ನು ತಿಳಿದವರಾರು? ನಮಗೆ ಸಂಬಂಧಗಳು ಮುಖ್ಯ, ಸ್ನೇಹ ಮುಖ್ಯ, ನೀನು ಮುಖ್ಯ. ಭಲ ಅರ್ಜುನ, ನನಗೆ ಗೊತ್ತಿತ್ತು ಇದು ಹೀಗೇ ಆದೀತೆಂದು. ತಿಳಿದೆ, ಆಯ್ಕೆಯ ಅವಕಾಶವನ್ನು ಕಲ್ಪಿಸಿದೆ. ನಿನ್ನ ಪ್ರೀತಿ ನಿಷ್ಠೆಗಳನ್ನು ಕಂಡು ಸಂತುಷ್ಟನಾಗಿದ್ದೇನೆ. ನನ್ನನ್ನು ಅಪಾರ ಪ್ರೀತಿಸುವವರು ನೀವು. ನೀವು ನನ್ನ ಪ್ರಾಣ ಪ್ರಿಯರು. ಮಮ ಪ್ರಾಣ ಹೇ ಪಾಂಡವ, ಪಾಂಡವರೇ ನನ್ನ ಪ್ರಾಣ, ಪಾಂಡವರೇ ನನ್ನ ಪ್ರಾಣ. ಪಾರ್ಥ, ಆಯುಧ ಹಿಡಿಯದ ನಾನು ಯುದ್ಧದಲ್ಲಿ ಯಾವ ರೀತಿ ಸಹಾಯ ಮಾಡಲಿ? ಸ್ವಾಮಿ, ಸರ್ವರ ದೇಹವೆಂಬ ರಥವನ್ನು ನಡೆಸುವ ಪರಮಾತ್ಮನೇ, ನೀನು ನನ್ನ ರಥದ ಸಾರಥಿಯಾಗಿ ನನ್ನ ರಥವನ್ನು ನಡೆಸುವೆಯಾ? ನಮ್ಮನ್ನು ರಕ್ಷಿಸುವೆಯಾ? ತಥಾಸ್ತು. Sambhava
ಜೋರಾದ ಚಪ್ಪಾಳೆ ಬರಲಿ. ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನೋಡೋ ಇದನ್ನ ಥಿಯೇಟ್ರಿಕಲ್ ಆಕ್ಟ್ ಅಂತೀವಿ. ಬಹಳಷ್ಟು ಮಕ್ಕಳು ಬಹಳಷ್ಟು ಒದ್ದಾಡ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಮಾಡೋದಕ್ಕೆ. ಮಕ್ಕಳ ಬನ್ನಿ. ಹಲೋ, ಇದನ್ನ ಥಿಯೇಟ್ರಿಕಲ್ ಆಕ್ಟ್ ಅಂತೀವಿ. ಬಹಳಷ್ಟು ಈ ಒಂದು ಆಕ್ಟ್ ಮಾಡಕ್ಕೆ ಬಹಳಷ್ಟು ಶ್ರಮ ಬೇಕು. ಇವ್ರು ಟೀಚರ್ ಅಷ್ಟೇ ಬಹಳಷ್ಟು ಶ್ರದ್ಧೆ ತಗೊಂಡು ಪಾಪ ಮಾಡಿದ್ದಾರೆ. ಜೋರ ಚಪ್ಪಾಳೆ ಬರಲಿ ಮೇಡಮ್ಗೆ. ಬಹಳ ಚೆನ್ನಾಗಿ ಬಂದಿದೆ. ಅವ್ನ ಅರ್ಜುನನ್ನ ತುಂಬಾನೇ ಬಯಸ್ಕೊಂಡಿದ್ದಾನೆ ನನ್ನ ಕೈಯಲ್ಲಿ. ದುರ್ಯೋಧನ ಯು ಡಿಡ್ ಎಕ್ಸಲೆಂಟ್ ಜಾಬ್ ಮ್ಯಾನ್. ಸೂಪರ್ ಕಣ, ಸಖತ್ತಾಗಿ ಮಾಡಿದೆ ಕಣ. ಕೃಷ್ಣ ಎಲ್ಲರೂ ಚೆನ್ನಾಗಿ ಮಾಡಿದೀರಾ. ನಿಮಗೆ ಇಷ್ಟ ಆಗಿದೆ ಜೋರಾದ ಒಂದು ಚಪ್ಪಾಳೆ ಕೊಡಿ. ಆಕ್ಚುಲಿ ನಮ್ಮ ಮಕ್ಕಳಿಗೆ ಅಂತ ಮಾಡಿದ್ದು. ತುಂಬಾನೇ ಚೆನ್ನಾಗಿ ಮಾಡಿದ್ರು ಮಕ್ಕಳಿಗೆ, ತುಂಬಾನೇ ಖುಷಿ ಆಯ್ತು. ಧನ್ಯವಾದಗಳು. ಅದೇ ರೀತಿ ಹೌದು ಖಂಡಿತವಾಗ್ಲು 21ನೇ ತಾರೀಕು. ಓಕೆ, ಥ್ಯಾಂಕ್ ಯು ಮಕ್ಕಳ. 21ನೇ ತಾರೀಕು ಇವತ್ತಿನ ದಿನ ನಮ್ಗೆ ಅದ್ಭುತ ವೇದಿಕೆ ಮಾಡ್ಕೊಟ್ಟಿದ್ದು ಯಾರು ಅಂತ ನಿಮ್ಗೆ ಆವಾಗಲೇ ಗೊತ್ತು. ಯಾರು ಮಾಡ್ಕೊಟ್ಟಿರೋದು? ಯಾರು ಜೋರಾಗಿ ಹೇಳಿ? ವಿಜಯ್ ಸರ್ ಅವರು